ಕಾರ್ಪೊರೇಟ್ ಜಗತ್ತಿನಲ್ಲಿ ಒಬ್ಬ ಮ್ಯಾನೇಜರ್ ಕಠಿಣವಾಗಿ ವರ್ತಿಸುವುದಕ್ಕೂ ಒಬ್ಬರ ಸಾವಿಗೆ ಕಾರಣವಾಗುವ ಅಪರಾಧ ಮಾಡುವುದಕ್ಕೂ ನಡುವೆ ಒಂದು ತೆಳುವಾದ ಗೆರೆ ಇದೆ. ಆ ಗೆರೆ ಎಲ್ಲಿದೆ? 23 ವರ್ಷಗಳ ಕಾಲ ಹಿಂದೂಸ್ತಾನ್ ಲೀವರ್ ಕಂಪನಿಗೆ ದುಡಿದ ರಾಜೀವ್ ಜೈನ್ ಸ್ವಯಂ ನಿವೃತ್ತಿ ಯೋಜನೆಗೆ ಸಂಬಂಧಿಸಿದ ಒಂದು ಮೀಟಿಂಗ್ ನಂತರ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದು ನಿಜಕ್ಕೂ ಒಂದು ದುರಂತ ಘಟನೆ. ಹೌದು. ಅವರ ಕುಟುಂಬದ ಆರೋಪ ಅಂತೂ ಸ್ಪಷ್ಟವಾಗಿತ್ತು. ಆ ಮೀಟಿಂಗ್ನಲ್ಲಿ ಅವರನ್ನು ಎಲ್ಲರ ಮುಂದೆ ಅವಮಾನಿಸಲಾಗಿತ್ತು ಮತ್ತು ಅದೇ ಅವರನ್ನು ಸಾವಿಗೆ ದೂಡಿತು ಅಂತ. ಈ ಘಟನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸುಪ್ರೀಂ ಕೋರ್ಟ್ 2024ರಲ್ಲಿ ನೀಡಿದ ನಿಪುಣ್ ಅನೇಜಾ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಪ್ರಕರಣದ ತೀರ್ಪು ಈ ಸೂಕ್ಷ್ಮ ಗೆರೆಯನ್ನ ಹೇಗೆ ಗುರುತಿಸಬೇಕು ಅಂತ ನಮ್ಗೆ ತಿಳಿಸುತ್ತೆ. ಅಂದ್ರೆ ಒಬ್ಬ ಬಾಸ್ನ ಒತ್ತಡ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಯಾವಾಗ ಕಾನೂನಿನ ಕಣ್ಣಲ್ಲಿ ಸಾಬೀತಾಗತ್ತೆ? ಅದೇ ಮುಖ್ಯ ಪ್ರಶ್ನೆ. ಹೌದು. ಯಾಕಂದ್ರೆ ಮೇಲ್ನೋಟಕ್ಕೆ ಇದು ತುಂಬಾನೇ ನೇರವಾದ ಪ್ರಕರಣವಂತೆ ಕಾಣುತ್ತೆ. ಒತ್ತಡ ಹಾಕಿದ್ರು, ಅವಮಾನ ಮಾಡಿದ್ರು, ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆದ್ರೆ ಕಾನೂನಿದನ್ನ ಅಷ್ಟು ಸರಳವಾಗಿ ನೋಡೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇಲ್ಲಿ ಯಾವ ಕಾನೂನು ಮುಖ್ಯವಾಗುತ್ತೆ? ಇಲ್ಲಿ ಮುಖ್ಯವಾಗಿ ಬರೋದು ಭಾರತೀಯ ದಂಡ ಸಂಹಿತೆಯ ಅಂದ್ರೆ ಐಪಿಸಿಯ ಸೆಕ್ಷನ್ 306. ಆತ್ಮಹತ್ಯೆಗೆ ಪ್ರಚೋದನೆ? ಹೌದು. ಇದರ ಜೊತೆಗೆ ನಾವು ಸೆಕ್ಷನ್ 107 ಅರ್ಥ ಮಾಡ್ಕೋಬೇಕು. ಸೆಕ್ಷನ್ 107 ಪ್ರಚೋದನೆ ಅಂದ್ರೆ ಏನು ಅಂತ ಹೇಳುತ್ತೆ. ಓಕೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಒಂದು ಕೆಲಸ ಮಾಡಲು ನೇರವಾಗಿ ಪ್ರೇರೇಪಿಸುವುದು, ಕುಮ್ಮಕ್ಕು ನೀಡುವುದು ಅಥವಾ ಅದಕ್ಕೆ ಸಹಾಯ ಮಾಡುವುದು. ಕೇವಲ ಕಿರುಕುಳ ಅಥವಾ ಒತ್ತಡ ಹಾಕಿದ್ರೆ ಸಾಲದು. ಹಾಗಾದ್ರೆ ಇನ್ನೇನು ಬೇಕು? ಆ ವ್ಯಕ್ತಿ ಸಾಯಲಿ ಅನ್ನೋ ಒಂದು ದುರುದ್ದೇಹ ಅಂದ್ರೆ ಮೆನ್ಸ್ರಿಯ ಆರೋಪಿಗಳಲ್ಲಿ ಇರಬೇಕಾಡುತ್ತೆ. ಅದು ಬಹಳ ಮುಖ್ಯ. ಒಂದು ನಿಮಿಷ. ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಒಂದು ಮೀಟಿಂಗ್ನಲ್ಲಿ ಎಲ್ಲರ ಮುಂದೆ ಒಂದು ಅನುಭವಿ ಉದ್ಯೋಗಿಯನ್ನು ಅವಮಾನಿಸುವುದು ದುರುದ್ದೇಶದ ಸೇಯಲಲ್ವಾ? 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ವ್ಯಕ್ತಿಯನ್ನು ಹಾಗೇ ನಡೆಸ್ಕೊಂಡ್ರೆ ಅದು ಅವರನ್ನು ಸಾವಿಗೆ ದೂಡಿದಂತೆಯೇ ಆಗುತ್ತಲ್ಲವೇ? ಸಾಮಾನ್ಯ ಜನರಿಗೆ ಇದು ನೇರ ಪ್ರಚೋದನೆಯಂತೆ ಕಾಣಿಸುತ್ತೆ. ಖಂಡಿತ. ಸಾಮಾನ್ಯ ಗ್ರಹಿಕೆಗೆ ಹಾಗೆ ಅನ್ಸೋದು ತುಂಬಾನೇ ಸಹಜ. ಇದೇ ಪ್ರಶ್ನೆ ನ್ಯಾಯಾಲಯದ ಮುಂದೆಯೂ ಇತ್ತು. ಮತ್ತು ಇಲ್ಲೇ ಸುಪ್ರೀಂ ಕೋರ್ಟ್ ಒಂದು ಬಹಳ ಮುಖ್ಯವಾದ ಮತ್ತು ಸ್ವಲ್ಪ ವಿವಾದಾತ್ಮಕ ಅನ್ನಬಹುದಾದ ವ್ಯತ್ಯಾಸವನ್ನು ಗುರುತಿಸಿದೆ. ಅದೇನು? ನ್ಯಾಯಾಲಯವು ಸಂಬಂಧಗಳನ್ನು 2 ಬಗೆಯಾಗಿ ನೋಡುತ್ತೆ. ಒಂದು ಭಾವನಾತ್ಮಕ ಅಥವಾ ಕೌಟುಂಬಿಕ ಸಂಬಂಧಗಳು. ಸರಿ. ಇನ್ನೊಂದು ಅಧಿಕೃತ ಅಥವಾ ವೃತ್ತಿಪರ ಸಂಬಂಧಗಳು. ಓಕೆ. ಇಲ್ಲಿ ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗ್ತಿದೆ. ಅಂದ್ರೆ ಗಂಡ ಹೆಂಡ್ತಿ ಅಥವಾ ತಂದಿ ಮಗನ ನಡುವಿನ ಜಗಳಕ್ಕೂ ಬಾಸ್ ಉದ್ಯೋಗಿ ನಡುವಿನ ಜಗಳಕ್ಕೂ ಕಾನೂನು ಬೇರೆ ಬೇರೆ ರೀತಿ ನೋಡುತ್ತೆ ಅಂತನಾ? ನಿಖರವಾಗಿ. ಕೋರ್ಟ್ ಹೇಳೋದು ಹೀಗೆ: ಕೌಟುಂಬಿಕ ಸಂಬಂಧಗಳಲ್ಲಿ ನಿರಂತರ ಭಾವನಾತ್ಮಕ ನಿಂದನೆ, ಕೆಟ್ಟ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸಿ ಸಾವಿನಂಜಿಗೆ ತಳ್ಳಬಹುದು. ಯಾಕಂದ್ರೆ ಆ ಸಂಬಂಧಗಳು ಭಾವನೆಗಳ ಮೇಲೆ ನಿಂತಿರ್ತವೆ. ಎಕ್ಸಾಕ್ಟ್ಲಿ. ಆದರೆ ವೃತ್ತಿಪರ ಜಗತ್ತಿನಲ್ಲಿ ವರ್ಗಾವಣೆ ಮಾಡೋದು, ಬಡ್ತಿ ನಿರಾಕರಿಸೋದು ಅಥವಾ ನಿವೃತ್ತಿಗೆ ಸೂಚಿಸೋದು ಇವೆಲ್ಲವೂ ಆಡಳಿತಾತ್ಮಕ ಕರ್ತವ್ಯಗಳ ಭಾಗವಾಗಿರಬಹುದು. ಅವು ಎಷ್ಟೇ ಕಠಿಣ ಎನಿಸಿದ್ರೂ ನೀನು ಸಾಯ್ಬೇಟು ಎಂಬ ಉದ್ದೇಶ ಸಾಮಾನ್ಯವಾಗಿ ಅಲ್ಲಿ ಇರುವುದಿಲ್ಲ. ಆದ್ರೆ 23 ವರ್ಷಗಳ ಸಂಬಂಧ ಕೇವಲ ಅಧಿಕೃತ ಆಗಿ ಉಳಿಯುತ್ತದೆಯೇ? ಅಲ್ಲಿ ಭಾವನೆಗಳ ಪಾತ್ರವೇ ಇರುವುದಿಲ್ವವೇ? ನ್ಯಾಯಾಲಯ ಇಲ್ಲಿ ಸ್ವಲ್ಪ ಕಠಿಣ ನಿರ್ಧಾರ ತೆಗೆದುಕೊಂಡಿತೇನೋ ಅಂತ ಅನ್ನಿಸ್ತೆ. ನ್ಯಾಯಾಲಯದ ತರ್ಕ ಹೀಗಿದೆ: ಆ ಅಧಿಕಾರಿಗಳು ರಾಜೀವ್ ಜೈನ್ ಸಾಯ್ಬೇಕೆಂದು ಬಯಸಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಓಕೆ. ಅವರ ಗುರಿ ಕಂಪನಿಯ ನಿವೃತ್ತಿ ಯೋಜನೆಯನ್ನು ಜಾರಿಗೊಳಿಸುವುದಾಗಿತ್ತೇ ಹೊರತು ಜೈನ್ ಅವರ ಸಾವಲ್ಲ. ಹೀಗಾಗಿ ಅವರ ಕ್ರಮಗಳು ಕಠಿಣ ನಿರ್ವಹಣೆಯಾಗಿರಬಹುದು ಹೊರತು ಕ್ರಿಮಿನಲ್ ಪ್ರಚೋದನೆ ಅಲ್ಲ ಅಂತ ಸ್ಪಷ್ಟಪಡಿಸಿತು. ಅಂದ್ರೆ ಕಾನೂನು ಸಹಾನುಭೂತಿಯನ್ನು ತೋರಿಸ್ಬೇಕು, ಆದ್ರೆ ಅದೇ ಸಮಯದಲ್ಲಿ ಆಡಳಿತಾತ್ಮಕ ನಿರ್ಧಾರಗಳನ್ನು ಅಪರಾಧೀಕರಣಗೊಳಿಸಲು ಸಾಧ್ಯವಿಲ್ಲ ಅನ್ನೋದು ಅದರ ನಿಲುವು. ಹೌದು, ಅದೇ ಪಾಯಿಂಟ್. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯಬೇಕಾದದ್ದೇನು? ಸಾಮಾನ್ಯ ಜನರಿಗೆ ಮತ್ತು ಕಾನೂನು ವಲಯದಲ್ಲಿರುವವರಿಗೆ ಇದರಿಂದ ಸಿಗುವ ಸ್ಪಷ್ಟ ಸಂದೇಶ ಏನು? ಸಾಮಾನ್ಯ ಜನರಿಗೆ ಒಂದು ಮುಖ್ಯ ಪಾಠವಿದೆ. ಕೆಲಸದ ಜಾಗದಲ್ಲಿ ನಡೆಯುವ ಎಲ್ಲಾ ಒತ್ತಡದ ಸನ್ನಿವೇಶಗಳು ಕ್ರಿಮಿನಲ್ ಅಪರಾಧವಲ್ಲ. ಇದು ಮುಖ್ಯವಾದ ವಿಷಯ. ಹೌದು. ಹೆಚ್ಚಿನ ಕಿರುಕುಳದ ಪ್ರಕರಣಗಳು ಕಾರ್ಮಿಕ ಕಾನೂನು ಅಥವಾ ಸಿವಿಲ್ ವ್ಯಾಜ್ಯಗಳ ಅಡಿಯಲ್ಲಿ ಬರ್ತವೆ. ಒಬ್ಬ ಬಾಸನ್ನು ಆತ್ಮಹತ್ಯೆಗೆ ಹೊಣೆಗಾರರನ್ನಾಗಿ ಮಾಡಲು ಕಾನೂನಿನಲ್ಲಿ ಬಹಳ ಕಠಿಣವಾದ ಮಾನದಂಡಗಳಿವೆ. ದುರುದ್ದೇಶವನ್ನು ಸಾಬೀತುಪಡಿಸುವುದು ಅಷ್ಟು ಸುಲಭವಲ್ಲ. ಸರಿ. ಹಾಗಾದ್ರೆ ಕಾನೂನು ವೃತ್ತಿಪರರಿಗೆ ಇದು ಹೇಗೆ ಸಹಾಯಕ್ಕೆ ಬರುತ್ತೆ? ಕಾನೂನು ವೃತ್ತಿಪರರಿಗೆ ಈ ಅಧಿಕೃತ ಸಂಬಂಧದ ಪರೀಕ್ಷೆ ಒಂದು ಪ್ರಬಲ ಅಸ್ತ್ರದ ಹಾಗೆ.
ಕಾರ್ಪೊರೇಟ್ ಅಧಿಕಾರಿಗಳ ಮೇಲೆ ಸೆಕ್ಷನ್ 306ರ ಅಡಿಯಲ್ಲಿ ಎಫ್ಐಆರ್ ದಾಖಲಾದಾಗ ಅದನ್ನು ರದ್ದುಗೊಳಿಸಲು ಈ ತೀರ್ಪನ್ನು ಪ್ರಮುಖ ಆಧಾರವಾಗಿ ಬಳಸ್ಕೊಳ್ಬೋದು. ಅಂದ್ರೆ ದುರುದ್ದೇಶವೇ ಇರ್ಲಿಲ್ಲ ಅಂತ ವಾದಿಸ್ಬೋದು. ಹೌದು, ಕೇವಲ ಒತ್ತಡವಿತ್ತು ಎಂದು ವಾದಿಸುವ ಬದಲು ಸಾವಿಗೆ ಕಾರಣವಾಗುವ ದುರುದ್ದೇಶವೇ ಇರಲಿಲ್ಲ ಎಂದು ಸಾಬೀತುಪಡಿಸುವುದರ ಮೇಲೆ ಗಮನ ಹರಿಸಬಹುದು. ಒಟ್ಟಿನಲ್ಲಿ ಇದೊಂದು ದುರಂತ ಪ್ರಕರಣವಾದರೂ ಕಾನೂನಿನ ದೃಷ್ಟಿಕೋನವನ್ನ ಸ್ಪಷ್ಟಪಡಿಸಿದ ಒಂದು ಮಹತ್ವದ ತೀರ್ಪು ಅಂತ ಹೇಳ್ಬೋದು. ಹೌದು, ಆದರೆ ಕಾನೂನು ತನ್ನ ಗೆರೆಯನ್ನೆಳೆದರೂ ಇದು ಕಂಪನಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ. ಅದು ಹೇಗೆ? ಒಬ್ಬ ಅನುಭವಿ ಉದ್ಯೋಗಿ ಇಂತಹ ತೀವ್ರವಾದ ನಿರ್ಧಾರಕ್ಕೆ ಬರ್ತಾನೆ ಅಂದ್ರೆ ಕಂಪನಿಯೊಳಗಿನ ಸಂವಹನ ಮತ್ತು ಮಾನಸಿಕ ಆರೋಗ್ಯದ ಬೆಂಬಲ ವ್ಯವಸ್ಥೆಯಲ್ಲಿ ಎಲ್ಲೋ ದೋಷವಿದೆ ಎಂದೇ ಅರ್ಥ ಅಲ್ವಾ? ನಿಜ. ಇದು ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಉದ್ಯೋಗಿಗಳ ಮಾನಸಿಕ ಆರೋಗ್ಯವನ್ನ ರಕ್ಷಿಸಲು ಮತ್ತು ಕಠಿಣ ಕಾರ್ಪೊರೇಟ್ ನಿರ್ಧಾರಗಳ ನಡುವೆ ನೈತಿಕ ಗಡಿಯನ್ನು ಎಳೆಯಲು ಕಾನೂನು ಇನ್ನೇನು ಮಾಡಬಹುದು? ಆ ಗೆರೆಯನ್ನು ಯಾರು ಎಳೆಯಬೇಕು?